ಏನಿದು? ಟೀನೂ ಅಲ್ಲ, ಕಾಫಿನೂ ಅಲ್ಲ, ಮತ್ತೇನು ಅಂತ ಆಲೋಚನೆ ಮಾಡ್ತಿದ್ದೀರಾ? ಹೌದು ಫ್ರೆಂಡ್ಸ್, ಅದ್ಯಾವುದೂ ಅಲ್ಲ. ಇದೊಂದು ಆರೋಗ್ಯಕರವಾದ ಪಾನೀಯ ಅಂತಲೇ ಹೇಳ್ಬೋದು. ಇದು ಯಾವುದರಿಂದ ಮಾಡಿದ್ದು ಅಂತ ತಿಳಿಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಯ್, ನಾನು ಗೀತಾ, ಮಂಗಳೂರು ಮಲ್ಲಿಗೆಗೆ ಸ್ವಾಗತ. ಏನಿದು ಮಿಲ್ಲೆಟ್ ಲಡ್ಡು ಮಿಶ್ರಣದ ಪ್ಯಾಕೆಟ್ ಅಂತ ನೋಡ್ತಿದ್ದೀರಾ? ಹೌದು ಫ್ರೆಂಡ್ಸ್, ಇದು ನಮ್ಮಲ್ಲಿ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕೊಡುವಂತಹ ಒಂದು ಆರೋಗ್ಯಕರವಾದ ಮಿಕ್ಸ್ಡ್ ಮಿಲ್ಲೆಟ್ ಲಡ್ಡು ಪೌಡರ್. ಇದನ್ನು ಅಂಗನವಾಡಿಯಲ್ಲಿ ಲಡ್ಡು ಮಾಡಿ ಮಕ್ಕಳಿಗೆ ಹಂಚುತ್ತಾರೆ. ಇದು ಆರೋಗ್ಯದೊಂದಿಗೆ ರುಚಿಕರವೂ ಆಗಿರ್ತದೆ. ಈ ಪ್ಯಾಕೆಟ್ನ ಹಿಂದುಗಡೆ ಇದರಲ್ಲಿ ಏನೆಲ್ಲ ಪದಾರ್ಥಗಳನ್ನು ಯೂಸ್ ಮಾಡಿದ್ದಾರೆ ಅಂತ ಬರೆದಿದ್ದಾರೆ. ಧಾನ್ಯಗಳಲ್ಲಿ ಗೋಧಿ, ಅಕ್ಕಿ, ಬಾಜ್ರಾ, ರಾಗಿ, ಜೋಳ, ಮೆಕ್ಕೆಜೋಳ, ಹಾಗೆ ಸಿರಿಧಾನ್ಯ, ಸೋಯಾ, ಅಡುಗೆ ಎಣ್ಣೆ, ಜೀವಸತ್ವಗಳು ಮತ್ತು ಖನಿಜಗಳು ಅಂತ ಬರೆದಿದೆ. ಹಾಗೆಯೇ ಇದರಲ್ಲಿ ಎಷ್ಟೆಷ್ಟು ಗ್ರಾಮ್ನಷ್ಟು ಪೌಷ್ಟಿಕಾಂಶ ಇದೆ ಎನ್ನುವಂತಹ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇದರಿಂದ ಬರೀ ಲಡ್ಡು ಅಲ್ಲ, ವಿವಿಧ ಥರದ ಖಾದ್ಯಗಳನ್ನು ಕೂಡ ತಯಾರಿಸ್ಬೋದು. ಹಾಗೆ ನಾನಿಲ್ಲಿ ಇವತ್ತು ನಿಮಗೆ ಒಂದು ಆರೋಗ್ಯಕರವಾದ ಪಾನೀಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರಿಟ್ಟಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಳ್ಬೋದು. ಹಾಗೆಯೇ ನೀರು ಒಂದು ಲೈಟಾಗಿ ಬಿಸಿ ಆಗ್ತಿರ್ಬೇಕಾದ್ರೇ ಈ ಮಿಲ್ಲೆಟ್ ಮಿಶ್ರಣದ ಪೌಡರನ್ನು ಹಾಕ್ತಾ ಇದ್ದೇನೆ. ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತ ಏನೂ ಇಲ್ಲ, ನಮಗೆ ಹೇಗೆ ಬೇಕು ಹಾಗೆ ಹಾಕಿಕೊಳ್ಬೋದು. ನಾವು ತಗೊಂಡಿರೋ ನೀರಿನ ಮೇಲೆ ನಮಗೆ ಅದು ದಪ್ಪ ಬೇಕು ಅಥವಾ ತೆಳ್ಳಗೆ ಬೇಕು ಅನ್ನೋ ಆಧಾರದ ಮೇಲೆ ಈ ಪೌಡರನ್ನು ಹಾಕಿದರೆ ಆಯಿತು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಸೇರಿಸಬೇಕು. ಆಲ್ರೆಡಿ ಮಿಲ್ಲೆಟ್ ಮಿಶ್ರಣದ ಪೌಡರ್ ಸಿಹಿಯಾಗಿರುವುದರಿಂದ ಸಕ್ಕರೆಯ ಪ್ರಮಾಣವನ್ನು ನೋಡಿಕೊಂಡು ಹಾಕಿದರೆ ಆಯಿತು. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆಯೇ ಇನ್ನೊಂದು ವಿಷಯ ಏನೆಂದರೆ, ಇದು ಕುದಿ ಬರುವವರೆಗೆ ಆವಾಗ ಸ್ಪೂನ್ ಹಾಕಿ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗುವ ಸಾಧ್ಯತೆ ಇರ್ತದೆ. ಹಾಗೆಯೇ ಫ್ಲೇಮ್ ಕೂಡ ಲೋ ಟು ಮೀಡಿಯಮಲ್ಲಿ ಇಡಬೇಕು. ಕೈಯಲ್ಲಿಟ್ಟು ಬಿಸಿ ಮಾಡಲಿಕ್ಕೆ ಹೋದರೆ ಬೇಗ ಕುದಿ ಬರ್ತದೆ, ಆದರೆ ಪೌಡ್ರು ಸರಿಯಾಗಿ ಮಿಕ್ಸ್ ಆಗಿರುವುದಿಲ್ಲ, ಬೆಂದಿರುವುದಿಲ್ಲ, ಹಾಗೆಯೇ ಗಂಟುಗಳಾಗುವ ಸಾಧ್ಯತೆ ಕೂಡ ಇರ್ತದೆ. ಈಗ ನೋಡಿ, ಈ ಮಿಶ್ರಣ ಕುದಿ ಬರ್ತಾ ಇದೆ, ಹಾಗೆ ದಪ್ಪ ಕೂಡ ಆಗಿದೆ. ಇಷ್ಟೇ ಅಥವಾ ಇದಕ್ಕಿಂತ ಇನ್ನು ಸ್ವಲ್ಪ ದಪ್ಪ ಆದರೆ 6 ತಿಂಗಳ ನಂತರದ ಮಕ್ಕಳಿಗೆ ಕೂಡ ಇದನ್ನು ಆರಾಮ್ಸೆ ತಿನ್ನಿಸ್ಬೋದು. ಮಣ್ಣಿ ಥರ, ರಾಗಿ ಮತ್ತು ಗೋಧಿ ಹುಡಿಯಿಂದ ಹೇಗೆ ಮಣ್ಣಿ ಮಾಡಿ ಕೊಡ್ತೇವೋ ಅದೇ ಥರ. ಆದರೆ ಚಿಕ್ಕ ಮಕ್ಕಳಿಗೆ ಕೊಡುವುದಾದರೆ ಇದಕ್ಕೆ ಸಕ್ಕರೆಯ ಬದಲು ಕಲ್ಲು ಸಕ್ಕರೆಯನ್ನು ಸೇರಿಸಿದರೆ ಉತ್ತಮ. ಈಗ ಇದು ಚೆನ್ನಾಗಿ ಕುದಿ ಬಂದಿದೆ. ಇಷ್ಟಾದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಪಾತ್ರೆಯನ್ನು ಕೆಳಗಿಟ್ಟಿದ್ದೇನೆ. ಈಗ ಇದಕ್ಕೆ ಹಾಲು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು 1 ಲೋಟ ನೀರು ತಗೊಂಡಿದ್ದೆ, ಹಾಗೀಗ 1 ಲೋಟ ಹಾಲು ಹಾಕ್ತಿದ್ದೇನೆ. ಈ ಹಾಲು ಕೂಡ ನಿಮ್ಮ ಇಚ್ಛೆಗೆ ಪ್ರಕಾರವಾಗಿ ಹಾಕಿಕೊಳ್ಬೋದು. ಹಾಲು ಹಾಕಿದ ಮೇಲೆ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದು ನೋಡಿ, ಮಂದ ಇದ್ದ ಮಿಶ್ರಣ ಈಗ ತೆಳ್ಳಗೆ ಆಗಿದೆ. ನಿಮ್ಮ ಮನೆಯಲ್ಲಿ ಕೂಡ ಅಂಗನವಾಡಿಗೆ ಹೋಗುವ ಮಕ್ಕಳಿದ್ರೆ ಈ ಮಿಲ್ಲೆಟ್ ಮಿಶ್ರಣದ ಪೌಡರ್ ಇದ್ದೇ ಇರ್ತದೆ. ಈ ರೀತಿ ಒಮ್ಮೆ ಆರೋಗ್ಯಕರವಾದ ಪಾನೀಯವನ್ನು ಮಾಡಿಕೊಡಿ. ಇದನ್ನು ಸಣ್ಣ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ಸೇವಿಸಬಹುದಾಗಿದೆ. ರುಚಿಯಾದ ಮತ್ತು ಆರೋಗ್ಯಕರವಾದ ಪಾನೀಯವನ್ನು ಯಾರು ತಾನೇ ಬೇಡ ಅಂತ ಹೇಳ್ತಾರೆ? ಈಗ ನಾನು ಮಾಡಿರುವ ಪಾನೀಯ ಸಿದ್ಧವಾಗಿದೆ. ಇದನ್ನು 2 ಗ್ಲಾಸಿಗೆ ಹಾಕ್ತಾ ಇದ್ದೇನೆ. ಫ್ರೆಂಡ್ಸ್, ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ನೋಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ದಲ್ಲಿ ಒಂದು ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ರೈಟ್ ಸೈಡಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.